ಈ ಸೂಚನೆಗಳು ನಿಮಗೆ ಸಿಕ್ಕರೆ ಅದು ಲಕ್ಷ್ಮಿ ಮನೆಗೆ ಬರುವ ಸೂಚನೆಯಾಗಿದೆ. ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುವುದೆಂದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದು ಎಂದರ್ಥ. ಮನೆಗೆ ಲಕ್ಷ್ಮಿ ಬರುವ ಮುನ್ನ ನಿಮಗೆ ಕೆಲವು ಸೂಚನೆಗಳನ್ನು ಕೊಟ್ಟೇ ಬರುತ್ತಾಳೆ. ಮನೆಯಲ್ಲಿ ಕಪ್ಪು ಇರುವೆಗಳು ಗುಂಪಾಗಿ ಕಾಣಿಸಿಕೊಂಡರೆ ಅವು ಏನನ್ನಾದರೂ ತಿನ್ನುತ್ತಿದ್ದರೆ ಅದು ಶುಭ ಸೂಚನೆ. ತಾಯಿ ಲಕ್ಷ್ಮಿಯ ವಾಹನವಾದ ಗೂಬೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಕಾಣಿಸಿಕೊಂಡರೆ, ಗೂಬೆಗಳನ್ನು ನೀವೆಲ್ಲಾದರೂ ನೋಡುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ. ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ. ಆದರೆ ಅದಕ್ಕಾಗಿಯೇ ಅವಳಿಗೆ ಚಂಚಲ ಎಂಬ ಹೆಸರು ಕೂಡ ಇದೆ. ದೇವಿಯು ಎಂದಿಗೂ ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ ಮತ್ತು ಸಾಕಷ್ಟು ಕಾರಣಗಳಿಂದಾಗಿ ತಕ್ಷಣವೇ ಮನೆಯಿಂದ ಹೊರಡುತ್ತಾಳೆ. ಧನದೇವತೆಯಿಂದ ಅನುಗ್ರಹಿಸಲ್ಪಟ್ಟರೆ ಅವನ ಮನೆಯಲ್ಲಿ ಸಂಪತ್ತು ಮತ್ತು ವೈಭವದ ಯಾವುದೇ ಕೊರತೆ ಎಂದಿಗೂ ಇರುವುದಿಲ್ಲ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದು ಅವಳನ್ನು ಸಂತೋಷಪಡಿಸುತ್ತದೆ ಮತ್ತು ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರುವ ಮುನ್ನ ಈ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ. ಹಸಿರು ವಾತಾವರಣ. ನಿಮ್ಮ ಸುತ್ತಲೂ ಹಸಿರು ಹೆಚ್ಚಾದರೆ ಲಕ್ಷ್ಮೀ ತಾಯಿ ನಿಮ್ಮೊಂದಿಗೆ ಸಂತೋಷವಾಗಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮ್ಮನ್ನು ನಿಮ್ಮ ಆಶ್ರಯಕ್ಕೆ ಕರೆದೊಯ್ಯಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ವಾಸ್ತವವಾಗಿ ಹಸಿರು ಜೀವನದ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತದೆ. ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ಅಂತಹ ಸಕಾರಾತ್ಮಕ ವಾತಾವರಣದಲ್ಲಿ ಬರುತ್ತಾಳೆ. ಯಾರಾದರೂ ಗುಡಿಸುವುದನ್ನು ನೋಡಿದರೆ, ನೀವು ಬೆಳಗ್ಗೆ ಬೇಗನೆ ಎದ್ದು ಹೊರಟರೆ ಮತ್ತು ಈ ಸಮಯದಲ್ಲಿ ಯಾರಾದರೂ ಪ್ರತಿದಿನ ಮನೆಯ ಹೊರಗೆ ಗುಡಿಸುವುದನ್ನು ನೋಡಿದರೆ, ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಅಥವಾ ಮನೆಯ ಹೊರಗೆ ಹಕ್ಕಿ ಗೂಡು ಕಟ್ಟಿದರೆ ಅದು ಶುಭ ಸೂಚನೆಯಾಗಿದೆ. ನಿಮ್ಮ ಕನಸಿನಲ್ಲಿ ಕಮಲ, ಆನೆ, ದೇವಾಲಯದ ಗಂಟೆ, ಕಳಶ, ಹೂ ಅಥವಾ ಇತರ ಅನೇಕ ವಸ್ತುಗಳನ್ನು ನೀವು ನೋಡಿದರೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ ಮತ್ತು ಅವಳು ತನ್ನ ವಿಶೇಷ ಕೃಪೆಯನ್ನು ನಿಮ್ಮ ಮೇಲೆ ಧಾರೆ ಎರೆಯಲಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕನಸಿನಲ್ಲಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯನ್ನು ಕಂಡರೆ ಶೀಘ್ರದಲ್ಲೇ ನಿಮ್ಮ ಜೀವನದಿಂದ ಆರ್ಥಿಕ ಬಿಕ್ಕಟ್ಟು ದೂರವಾಗಲಿದೆ ಮತ್ತು ನೀವು ಎಂದಿಗೂ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಹಾಗೂ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ. ಪೊರಕೆ. ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಮುಂಜಾನೆ ಕನಸಿನಲ್ಲಿ ಮನೆಯ ಸುತ್ತಲೂ ಗುಡಿಸುವುದನ್ನು ನೀವು ನೋಡಿದರೆ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಸಂಭವಿಸಲಿದೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಹಾವು ಅಥವಾ ಗೂಬೆಯನ್ನು ಕಂಡರೆ ಅದನ್ನು ಅತ್ಯಂತ ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಮಳೆಯಾಗಲಿದೆ ಮತ್ತು ಮನೆಯಲ್ಲಿ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದರ್ಥ. ಒಂದೇ ಕಡೆ 3 ಹಲ್ಲಿಗಳನ್ನು ಕಂಡರೆ ಅದು ಶುಭ ಸೂಚನೆಯಾಗಿದೆ. ಇವೆಲ್ಲವನ್ನೂ ಹೊರತುಪಡಿಸಿ ನಿಮ್ಮ ಕನಸಿನಲ್ಲಿ ದೇವಸ್ಥಾನ, ಪಲ್ಲಕ್ಕಿ, ಶಂಖ, ಗುರು, ಶಿವಲಿಂಗ, ದೀಪ ಅಥವಾ ಬಾಗಿಲು ಕಂಡರೆ ಈ ಕನಸು ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೊತ್ತು ತರುವ ಸಂಕೇತವಾಗಿದೆ. ನೀವು ಹೊರ ಹೋಗುವಾಗ ಕಬ್ಬು ಕಂಡರೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ತುಳಸಿ ಗಿಡದ ಸುತ್ತ ಹಲ್ಲಿ ಓಡಾಡುವುದನ್ನು ನೀವೇನಾದರೂ ಕಂಡರೆ ಅದು ಶುಭ ಶಕುನ ಎಂದು ಪರಿಗಣಿಸಲಾಗುತ್ತದೆ. ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.